ಶ್ರೀ ಸಂಕ್ಷಿಪ್ತ ಗುರು ಚರಿತ್ರೆ 42ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಸಾಯಂ ದೇವನೇ ಕೇಳು, ಗುರು ಸೇವೆಯನ್ನು ಮಾಡುವುದು ಎಷ್ಟು ಕಠಿಣವಿದೆ ಎಂಬ ಬಗ್ಗೆ ನಿನಗೊಂದು ಕಥೆ ಹೇಳುವೆವು. ಬ್ರಹ್ಮಾಂಶ ಸಂಭೂತವಾದ ತ್ವಷ್ಟ ಬ್ರಹ್ಮನಿಗೆ ವಿನಯಶೀಲನೆಂಬ ಮಗನಿದ್ದನು. ಆತನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಒಂದು ಮಳೆಗಾಲದಲ್ಲಿ ಗುರುಗಳ ಕುಟೀರವು ಸೋರತೊಡಗಿತು. ಆದುದರಿಂದ ಗುರುಗಳು ಆತನಿಗೆ ಬೇರೊಂದು ಪರ್ಣಕುಟೀರವನ್ನು ನಿರ್ಮಿಸಲು ತಿಳಿಸಿದರು. ಅದೇ ಸಮಯದಲ್ಲಿ ಗುರುಪತ್ನಿಯು ತನಗೆ ಹೊಲಿಗೆ ಇಲ್ಲದ ಕುಪ್ಪಸವನ್ನು ತಂದುಕೊಡು ಎಂದು ಆಜ್ಞೆ ಮಾಡಿದಳು. ಗುರುಪುತ್ರನು ತನಗೆ ನೀರ ಮೇಲೆ ನಡೆಯುವುದಕ್ಕೂ ಮನಬಂದಂತೆ ಚಲಿಸುವುದಕ್ಕೂ ಸಮರ್ಥವಾದ ಒಂದು ಜೊತೆ ಪಾದಕೆಗಳು ಬೇಕೆಂದು ತಿಳಿಸಿದನು. ಗುರುಪುತ್ರಿಯು ತನಗೆ ಬೇಕಾದಲ್ಲಿಗೆ ತೆಗೆದುಕೊಂಡು ಹೋಗಲು ಬರುವಂಥ ಒಂದು ಮನೆ ಬೇಕು ಎಂದು ಅದೇ ಸಮಯದಲ್ಲಿ ಹೇಳಿದಳು. ಆ ಬ್ರಹ್ಮಚಾರಿಯು ದಿಕ್ಕುಗಾಣದೆ ಗುರುನಾಮಸ್ಮರಣೆ ಮಾಡುತ್ತಾ ಹೊರಟನು. ಆತನಿಗೆ ಅವಧೂತನೊಬ್ಬನ ದರ್ಶನವಾಯಿತು. ಅವಧೂತನು ಆತನಿಗೆ ಕಾಶಿ ಯಾತ್ರೆಯ ಮಹತ್ವ ತಿಳಿಸಿ, ನೀನು ವಿಶ್ವನಾಥನ ದರ್ಶನ ಪಡೆದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವವು. ನನ್ನೊಂದಿಗೆ ಕಾಶಿಗೆ ಬಾ ಎಂದು ನುಡಿದನು. ಆತನನ್ನು ಮನೋವೇಗದಿಂದ ಕಾಶಿ ಕ್ಷೇತ್ರಕ್ಕೆ ಕರೆದೊಯ್ದು ವಿಶ್ವನಾಥನ ದರ್ಶನ ಮಾಡಿಸಿದನು. ವಿಶ್ವನಾಥನು ವಿನಯಶೀಲನಿಗೆ ಪ್ರತ್ಯಕ್ಷನಾಗಿ ಆತ ಬಯಸಿದ ವಸ್ತುಗಳನ್ನು ವರವಾಗಿ ಕೊಟ್ಟನು. ಅವುಗಳನ್ನೆಲ್ಲ ಬ್ರಹ್ಮಚಾರಿಯು ಗುರುಪತ್ನಿ, ಗುರುಪುತ್ರ, ಪುತ್ರಿಯರಿಗೆ ಸಕಾಲಕ್ಕೆ ತಂದು ಒದಗಿಸಿದನು. ಗುರುಗಳು ಆತನ ಮೇಲೆ ಪ್ರಸನ್ನರಾಗಿ ಆಶೀರ್ವದಿಸಿದರು. ಮುಂದೆ ಅದೇ ಶಿಷ್ಯರು ವಿಶ್ವಕರ್ಮನೆಂಬ ಬಿರುದು ಪಡೆದು ಪ್ರಖ್ಯಾತನಾದನೆಂದು ಗುರುಗಳು ಸಾಯಂದೇವನಿಗೆ ತಿಳಿಸಿ, ಗುರುಸೇವೆಯು ಇಷ್ಟು ಕಠಿಣವಾಗಿದೆ ಎಂದು ಹೇಳಿದರು. ಸಾಯಂದೇವನು ಗುರುಮಹಿಮೆಯನ್ನು ಹಾಡಿ ಹೊಗಳಲು ಗುರುಗಳು ಸಂಪ್ರೀತರಾದರು. ಇನ್ನು ಮೇಲೆ ಕುಟುಂಬ ಸಮೇತ ಗಾಣಗಾಪುರದಲ್ಲಿಯೇ ವಾಸ ಮಾಡು ಎಂದು ಆಜ್ಞೆ ಮಾಡಿ ಆಶೀರ್ವದಿಸಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 42ನೇ ಅಧ್ಯಾಯವು ಮುಕ್ತಾಯವಾಯಿತು.